ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಮುಂಚೆನೆ ಹೇಳ್ದಂಗೆ ನಾನು ಬಿಗಿನಿಂಗ್ ಲೆವೆಲ್ ಇಂದನು ಕೂಡ ಅಡ್ವಾನ್ಸ್ ಪ್ರೋ ಲೆವೆಲ್ ತನಕನು ಎಲ್ಲಾ ವಿಡಿಯೋಸ್ ಇಡ್ತೀನಿ ಅಂತ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಬಿಗಿನರ್ ಲೆವೆಲ್ಗೆ. ಓಕೆ, ಅಂಡ್ ನೀವು ಇಂಟರ್ಮೀಡಿಯೇಟ್ ಆಗಿದ್ರು, ನೀವು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇದ್ರು, ನೀವು ಈ ಕಾನ್ಸೆಪ್ಟ್ಸ್ ಗಳು ನಿಮಗೆ ಗೊತ್ತಿರೋದಿಲ್ಲ. ಅಂಡ್ ಇವತ್ತು ನಾವು ಏನ್ ಕಲಿಯೋದಕ್ಕೆ ಹೋಗ್ತಾ ಇದೀವಲ್ಲ, ಒನ್ ಆಫ್ ದ ಬ್ಯೂಟಿಫುಲ್ ಟೂಲ್ ಅದು. ಇಲ್ಲಿಂದನೇ ಶುರು ಆಗ್ಲಿ ನಮ್ಮ ಜರ್ನಿ. ಓಕೆ, ಒಬ್ಬ ಫ್ರೆಶರ್ ಕೂಡನು, ಒಬ್ಬ ಬಿಗಿನರ್ ಕೂಡನು ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಬಿಗಿನರ್ಗೆ ಅಂತ ಅಲ್ಲ, ಎಲ್ಲಾರ್ಗು ರಿಕ್ವೈರ್ಡ್ ಕಾನ್ಸೆಪ್ಟ್ ಅಲ್ಲ. ಇದೊಂದು ಟೂಲ್ ಹೇಗೆ ಯೂಸ್ ಮಾಡ್ಬೇಕು ಅಂತ. ನೀವೆಲ್ಲರೂ ಹೇಳ್ತೀರಾ ನನಗೆ ಸೈಕಾಲಜಿ ಹಾಳಾಗ್ತಾ ಇದೆ, ಹಾಗೆ ಬ್ರೋ ಡೆಮೋದಲ್ಲಿ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ, ಇಲ್ಲಿ ಮಾಡಿದ್ರೆ ಹಿಂಗಾಗುತ್ತೆ, ರಿಯಲ್ ಅಲ್ಲಿ ಇವೆಲ್ಲ ಹೇಳ್ತಾ ಇದ್ರಲ್ಲ. ಇದಕ್ಕೆಲ್ಲ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ, ನೀವು ಟ್ರೇಡ್ಸ್ ಗಳನ್ನ ಜರ್ನಲ್ ಮಾಡಲ್ಲ. ಓಕೆ, ನಾನ್ ಹೇಗೆ ಅಂದ್ರೆ ನಾನು ಟ್ರೇಡ್ಸ್ ನೋಡ್ತಾ ನಂಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಟ್ರೇಡ್ ನಾನು ತಗೊಂಡಿದ್ದೆ, ಈ ಟ್ರೇಡ್ ಹೀಗಿತ್ತು, ಈ ಟ್ರೇಡ್ ರಿಪೀಟ್ ಆಗಿತ್ತು. ಸೊ ಅದ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಎಲ್ಲಾ ಟ್ರೇಡ್ಸ್ ಗಳು ಮುಂಚೆ ಜರ್ನಲ್ ಮಾಡ್ಕೋತಾ ಇದ್ದೆ. ಇವಾಗ ಮಾಡೋದ್ ಬಿಟ್ಬಿಟ್ಟಿದೀನಿ, ಯಾಕಂದ್ರೆ ಜಾಸ್ತಿ ಟ್ರೇಡ್ಸ್ ಮಾಡ್ತಾ ಪ್ರಾಕ್ಟೀಸ್ ಆಗಿರೋದ್ರಿಂದ. ಬಟ್ ಜರ್ನಲ್ ಮಾಡೋದ್ರಿಂದ ನಿಮ್ಗೆ ಎಲ್ಲಾ ಟ್ರೇಡ್ ಸೆಟಪ್ಸ್ ಗಳಲ್ಲೂ ಗ್ರಿಪ್ ಸಿಗುತ್ತೆ. ಜರ್ನಲ್ ಮಾಡೋದು ಅಂದ್ರೆ ಏನು, ಎಲ್ಲಾ ಟ್ರೇಡ್ಸ್ ಗಳನ್ನು ನೀವು ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಮುಂಚೆ ಎಲ್ಲ ಬುಕ್ ಅಲ್ಲಿ ಬರಿತಾ ಇದ್ರು, ಈ ತಾರೀಕು ಈ ತರ ಟ್ರೇಡ್ ತಗೊಂಡೆ, ಇಷ್ಟಿತ್ತು ರಿಸ್ಕ್ ರಿವಾರ್ಡ್, ಇಷ್ಟು ಪ್ರಾಫಿಟ್ ಆಯ್ತು, ಇಷ್ಟು ಲಾಸ್ ಆಯ್ತು ಅಂತ. ಬಟ್ ಆ ಬುಕ್ ಗಳನ್ನೇ 200-300 ರೂಪಾಯಿಗೆ ಮಾರ್ತಾರೆ. ಈಗ ನೀವು ನೋಡ್ಬೋದು ಅಮೆಝಾನ್ ಅಲ್ಲೆಲ್ಲ. ಬಟ್ ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನೋಷನ್ ಅಂತ ಒಂದು ವೆಬ್ಸೈಟ್ ಇದೆ, ಅಂದ್ರೆ ಒಂದು ವೆಬ್ ಅಪ್ಲಿಕೇಶನ್ ಇದೆ, ಡೆಸ್ಕ್ಟಾಪ್ ಅಪ್ಲಿಕೇಶನ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಜರ್ನಲ್ ಮಾಡ್ಕೋತೀವಿ. ಅಂದ್ರೆ ಎಲ್ಲಾನು ಇಡ್ತೀವಿ. ನೀವು ಏನೇನ್ ಕಲಿತೀರಲ್ಲ, ನಾನು ರೋಡ್ ಮ್ಯಾಪ್ ಕೊಟ್ಟಿದ್ದೀನಿ, ಆ ರೋಡ್ ಮ್ಯಾಪ್ ಕೂಡ ನಾನು ಅಲ್ಲೇ ಇಟ್ಟಿದ್ದೀನಿ. ಅದ್ರ ಪ್ರಕಾರನೇ ಕೂಡ ಎಲ್ಲಾನು ನಾನು ಹೇಳ್ತಾ ಹೋಗ್ತೀನಿ. ಈಚ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀಟಾಗಿ ವಿತ್ ಲೈವ್ ಟ್ರೇಡ್ಸ್ ಗಳನ್ನೇ. ಓಕೆ, ಅದನ್ನು ಕೂಡ ನೀವು ಇಲ್ಲಿ ನೋಟ್ಸ್ ಬರೆಯೋ ಬದಲು ಇದ್ರಲ್ಲೇ ನೀವು ಎಲ್ಲ ಬರ್ದಿಟ್ಕೋಬಹುದು. ಓಕೆ, ವಿತ್ ಸ್ಕ್ರೀನ್ ಶಾಟ್ ಹಾಕಿ, ವಿತ್ ಪಿಕ್ಚರ್ ಹಾಕಿ ಎಲ್ಲಾನು ಬರ್ದಿಟ್ಕೋಬಹುದು. ಅಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಅಂದ್ರೆ, ಇಲ್ಲಿ AI ಇಂಟಿಗ್ರೇಟ್ ಆಗಿರುತ್ತೆ. ಓಕೆ, ನೀವು AI ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ, ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ಆ AI ನ ಯೂಸ್ ಮಾಡ್ಕೊಂಡು ಆ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೋಬಹುದು. ಇಲ್ಲಿ ಮೇನ್ ಥಿಂಗ್ ಏನು ಅಂದ್ರೆ, ನೀವು ಫಸ್ಟ್ ಗೂಗಲ್ ಅಲ್ಲಿ ಹೋಗಿ, ಅಂದ್ರೆ ಕ್ರೋಮ್ ಓಪನ್ ಮಾಡಿ ನೀವು ನೋಷನ್ ಅಂತ ಕ್ಲಿಕ್ ಮಾಡ್ಬೇಕು. ಓಕೆ, ಇಲ್ಲಿ ನೀವು ನೋಷನ್ ಅಂತ ಸರ್ಚ್ ಮಾಡಿದ್ರೆ ಸೊ ನೋಷನ್ ಅಂತ ಬರುತ್ತೆ. ಓಕೆ, ಸೆಕೆಂಡ್ ಅಪ್ಲಿಕೇಶನ್ ಬರುತ್ತೆ. ಓಕೆ, ನೋಷನ್ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ಫಸ್ಟ್ ಅಪ್ಲಿಕೇಶನ್ ಬಂದಾದ್ಮೇಲೆ ಲಾಗಿನ್ ಕೇಳುತ್ತೆ. ಸೊ ಲಾಗಿನ್ ಯೂಸಿಂಗ್ ಜಿಮೇಲ್, ಇವರ ಜಿಮೇಲ್ ಐಡಿ ಇಂದ ಯೂಸ್ ಮಾಡ್ಕೊಳ್ಳಿ. ನಾನು ಇಲ್ಲೊಂದು ಲಿಂಕ್ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಅದು ನೋಷನ್ ವೆಬ್ಸೈಟ್ ಗೆ ತಗೊಂಡು ಹೋಗುತ್ತೆ. ಅಲ್ಲಿ ನೀವು ಸೈನ್ ಇನ್ ಆದಾಗ ಈ ತರ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಈ ತರ ನಿಮ್ಮ ಒಂದು ವರ್ಕ್ ಸ್ಪೇಸ್ ಅಲ್ಲಿ ಟ್ರೇಡಿಂಗ್ ಜರ್ನಲ್ ಅಂತ ಇರುತ್ತೆ. ಈ ಜರ್ನಲ್ ಮಾಡೋದು ಏನಿದೆಯಲ್ಲ, ಈ ಜರ್ನಲ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಲ್ಲ. ಲಾಸಸ್ ಗಳಾದಾಗ ನೀವು ಟ್ರೇಡ್ ಸೆಟಪ್ಸ್ ಗಳು, ನಾನು ಮುಂಚೆ ಲಾಸಸ್ ಆದಾಗ ಡಿಫ್ರೆಂಟ್ ಟ್ರೇಡ್ ಸೆಟಪ್ ಗಳನ್ನ ಹುಡುಕ್ತಾ ಇದ್ದೆ. ಬಟ್ ಈ ಟ್ರೇಡ್ ಸೆಟಪ್ಸ್ ಗಳು ಎಷ್ಟು ಅಕ್ಯುರೇಸಿ ಇದೆ, ಎವ್ರಿ ಡೇ ನೋಡ್ತಾ ಇರ್ತೀರ, ಎವ್ರಿ ಡೇ ನೀವೆಲ್ಲ ಪೇಸ್ಟ್ ಮಾಡಿರ್ತೀರಲ್ಲ, ದೆನ್ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೀವು ನೋಡ್ತಾ ಇದ್ದಾಗ ಏನ್ ತಪ್ಪು ಸರಿ ಎಲ್ಲಾನು ಗೊತ್ತಾಗುತ್ತೆ. ಸೊ ಇವಾಗ ಇಲ್ಲಿ ನೋಡ್ಬೋದು, ಸಿಂಪಲ್. ಇಲ್ಲಿ ಟ್ರೇಡಿಂಗ್ ಜರ್ನಿ ಅಂತ ಇದೆಯಲ್ಲ, ಡೈಲಿ ಸ್ಟಡಿ ಟ್ರ್ಯಾಕರ್. ಅಂದ್ರೆ ನೀವು ಡೈಲಿ ಏನೇನ್ ನಾನು ಹೇಳ್ಕೊಡ್ತೀನಿ, ಅದೇನೇನ್ ಕಲಿತೀರಾ, ನೋಟ್ಸ್ ಮಾಡೋ ಬದಲು ಇಲ್ಲೇ ಮಾಡ್ಬೋದು. ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟ್ ನ ಚೂಸ್ ಮಾಡ್ಬೋದು. ಇವತ್ತೆಷ್ಟು 18ನೇ ತಾರೀಕು. ನಾಳೆಯಿಂದ ಅನ್ಕೊಳ್ಳೋಣ, ನಾಳೆ 19 ಚೂಸ್ ಮಾಡಿದೀನಿ. ಯಾವ ಚಾಪ್ಟರ್ ಕಲಿತಾ ಇದೀವಿ ಇವತ್ತು, ಹೌ ಟು ಯೂಸ್ ನೋಷನ್ ಅಂತ. ಅದನ್ನ ನೀವು ಇಲ್ಲಿ ಟೈಪ್ ಮಾಡಿ. ಓಕೆ, ಸೊ ನೀವು ಇಲ್ಲಿ ಓಪನ್ ಮಾಡಿದ್ರೆ ಇದನ್ನ, ಓಕೆ, ಇಲ್ಲಿ ನೋಡ್ಬೋದು. ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತದು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಓಪನ್ ಅಂತ ಇದೆಯಲ್ಲ, ಓಪನ್ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎಲ್ಲಾನು ಕೂಡ ಎಂಡ್ ಟು ಎಂಡ್ ಬರುತ್ತೆ. ಓಕೆ, ಇಲ್ಲಿ ಸೊ ನೀವು ಏನೇನ್ ಕಲ್ತ್ರಿ ವಿತ್ ಸ್ಕ್ರೀನ್ ಶಾಟ್ ಎಲ್ಲಾನು ಹಾಕ್ಬೋದು. ಲೆಟ್ಸ್ ಇವಾಗ ನಾನು ಟ್ರೇಡಿಂಗ್ ವ್ಯೂದು ಒಂದು ಸ್ಕ್ರೀನ್ ಶಾಟ್ ನ ಹೊಡೆದು ಇಟ್ಕೋತೀನಿ ಇವಾಗ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಟ್ರೇಡಿಂಗ್ ವ್ಯೂದು ಒಂದು ಸ್ಕ್ರೀನ್ ಶಾಟ್ ತಗೋತೀನಿ. ಓಕೆ, ಸೊ ಸ್ನಿಪ್ಪಿಂಗ್ ಟೂಲ್. ಓಕೆ, ಒಳ್ಳೆ ಟ್ರೇಡ್ ಸೆಟಪ್ ಇದೆ ಇಲ್ಲಿ. ಓಕೆ, ಇವಾಗ ನಾನು ಪಿಕ್ ತಗೊಂಡೆ. ಓಕೆ, ಈ ಪಿಕ್ ತಗೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿ ನೋಷನ್ ಅಲ್ಲಿ ಹೋಗಿ ಇಲ್ಲಿ ನಾನು ಓಪನ್ ಕೊಡಿ. ಓಕೆ, ಇಲ್ಲಿ ನಾನು ಪೇಸ್ಟ್ ಮಾಡ್ಬೋದು ಅದನ್ನ. ಓಕೆ, ಸಿ ದಿಸ್. ಓಕೆ, ಸೊ ಪೇಸ್ಟ್ ಮಾಡ್ಬೋದು ಎಲ್ಲಾನು ಕೂಡ. ಈ ತರ ಪೇಸ್ಟ್ ಮಾಡ್ಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ಅಂದ್ರೆ ಏನೇನ್ ಕಲ್ತೆ ನಾನು ಇವತ್ತು, ಅದನ್ನೆಲ್ಲ ಕೂಡ ಇಲ್ಲಿ ನೋಟ್ಸ್ ಮಾಡ್ಕೋಬಹುದು. ಓಕೆ, ಯಾವಾಗ್ಲೇ ಬಂದು ನೋಡಿದ್ರು ಕೂಡ ಇಲ್ಲೇ ಇರುತ್ತದು. ಓಕೆ, ಇಲ್ಲಿ ನೋಡ್ಬೋದು, ರೈಟ್ ಪ್ರೆಸ್ ಸ್ಪೇಸ್ ಕೊಟ್ರೆ AI ಬರುತ್ತೆ. ಸ್ಪೇಸ್ ಒತ್ತಿದ್ರೆ
ನೀವ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು, ನೋಡಪ್ಪ ಈ ಕಾನ್ಸೆಪ್ಟ್ ಎಷ್ಟೇ ನಾನು ಅರ್ಥ ಮಾಡ್ಕೊಂಡ್ರು ಅರ್ಥ ಆಗ್ತಾ ಇಲ್ಲ, ಎಕ್ಸ್ಪ್ಲೈನ್ ಮಾಡು, ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡು, ರೆಸಿಸ್ಟೆನ್ಸ್ ಅಂದ್ರೆ ಸಪೋರ್ಟ್ ಅಂದ್ರೆ ಏನು, ವಿತ್ ಎಕ್ಸಾಂಪಲ್ ಇದ್ ಮಾಡು ಅಂತ. ನಂದು ಇದು ಅದು ಫ್ರೀ ಟ್ರಯಲ್ ಮುಗ್ದೋಗ್ಬಿಟ್ಟಿದೆ, ಸೊ ಅದಕ್ಕೆ ಬರ್ತಾರೆ, ನಿಮ್ಗೆಲ್ಲ ಇರುತ್ತೆ. ಸೊ ಇಲ್ಲಿ ನೋಡಿ ಮೇಕ್ ಎ ಟೇಬಲ್ ಅದೆಲ್ಲ ಇದೆ, ಬೇಡ, ನಿಮ್ಗೆ ಏನ್ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ ಅದನ್ನ ಇದ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೀವು ನೋಟ್ಸ್ ಗಳನ್ನ ಇಡಬೇಕು. ಎವ್ರಿ ಡೇ ಏನೇನ್ ಓದ್ತಿರಲ್ಲ ಅದೆಲ್ಲ ನೋಟ್ಸ್ ಇಡಬೇಕು. ನಿಮ್ಗೆ ಏನೇ ಡೌಟ್ ಬಂದ್ರು ಕೂಡ ಇಲ್ಲಿ ನೀವು ಆ ಡೌಟ್ ನ ಇಟ್ಟು ನನ್ಗಿಲ್ಲಿ ಶೇರ್ ಮಾಡಿದ್ರೆ ಸಾಕು ನೀವು. ಓಕೆ, ನೀವು ಶೇರ್ ಮಾಡಿದ್ರಿ ಅನ್ಕೊಡಿ, ನನ್ಗೆ ಆಕ್ಸಿಸ್ ಸಿಗುತ್ತೆ. ನನಗೆ ಆಕ್ಸಿಸ್ ಸಿಕ್ಕಿದ್ರೆ ನಾನು ನೋಡ್ಬಿಟ್ಟು ನಿಮಗೆ ಹೇಳ್ಬೋದು ಏನ್ ತಪ್ಪಾಗಿದೆ, ಏನ್ ಕರೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸೋಂತ ನೆಸೆಸಿಟಿನೇ ಇರೋದಿಲ್ಲ. ಓಕೆ, ಸೊ ಇದಾಯ್ತಲ್ಲ. ಇವಾಗ ಇಲ್ಲಿ ನೋಡ್ಬೋದು ರೋಡ್ ಮ್ಯಾಪ್ ಅಂತ ನಾನು ಇಲ್ಲಿ ಇಟ್ಟಿದ್ದೆ. ಓಕೆ ಓಕೆ, ಸೊ ರೋಡ್ ಮ್ಯಾಪ್ ನ ಇಲ್ಲಿ ಚೂಸ್ ಮಾಡ್ತೀನಿ, ಒಂದೇ ಒಂದ್ ನಿಮಿಷ. ಓಕೆ, ಸಿ ರೋಡ್ ಮ್ಯಾಪ್ ಲಿಂಕ್ ನ ನಾನು ಇಟ್ಬಿಟ್ಟಿದ್ದೀನಿ ಇಲ್ಲಿ. ಓಕೆ, ಇಲ್ಲಿ ನೀವು ರೋಡ್ ಮ್ಯಾಪ್ ನ ಏನು ಅಂದ್ರೆ ಲೈಕ್ ಏನೇನು ಕಲಿತೀವಲ್ಲ ನಾವು 1 by 1 ಅದೆಲ್ಲಾನು ಕೂಡ ರೋಡ್ ಮ್ಯಾಪ್ ಇಲ್ಲಿದೆ. ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ, ಓಪನ್ ಆಗಿ ರೋಡ್ ಮ್ಯಾಪ್ ಕೂಡ ಬರುತ್ತೆ. ಓಕೆ, ಸಿ ದಿಸ್. ಸೊ ನಾವು ಮೊಬೈಲ್ ಅಲ್ಲಿ ಎಲ್ಲೆಲ್ಲೋ ಇಟ್ಕೊಳ್ಳೋ ಬದಲು ಇಲ್ಲಿ ನೋಡಿ ಎಲ್ಲ ಒಂದೇ ಕಡೆ ಇದೆ. ಓಕೆ, ಸೊ ನಾಳೆಯಿಂದ ವಾಟ್ ಫೈನಾನ್ಷಿಯಲ್ ಮಾರ್ಕೆಟ್ ಇಲ್ಲಿಂದ 1 by 1 ಎಲ್ಲ ಕಲಿತಾ ಹೋಗ್ತೀವಿ, ಎಲ್ಲಾನು ನೀವು ನೋಟ್ಸ್ ಮಾಡ್ತಾ ಹೋಗ್ಬೇಕು. ಓಕೆ, ದೆನ್ ಇಲ್ಲಿ ನೋಡ್ಬೋದು ಪ್ರೋಗ್ರೆಸ್. ಇವತ್ತು ನೀವು ಇದನ್ನೆಲ್ಲ ಓದ್ ಮುಗಿಸಿದ್ರೆ ಇಲ್ಲಿ ಪ್ರೋಗ್ರೆಸ್ ಅಂತ ಇದೆಯಲ್ಲ ಇದನ್ನ ಕಂಪ್ಲೀಟೆಡ್ ಅಂತ ಕೊಡ್ಬೇಕು, ಮುಗ್ದೋಯ್ತು. ದೆನ್ ನೀವು ನಾಳೆಗ್ ಬಂದಾಗ ಇಲ್ಲಿ ನ್ಯೂ ಪೇಜ್ ಅಂತ ಕೊಡಿ. ಸೇಮ್ ಇಲ್ಲಿ ಡೇಟ್ ನ ಚೂಸ್ ಮಾಡಿ 20th. ಓಕೆ, ಸೇಮ್ ಯಾವ ಚಾಪ್ಟರ್ ಓದ್ತಾ ಇದೀರಾ ಓದಿ, ಅದ್ರ ಎಕ್ಸ್ಪ್ಲನೇಷನ್ ಎಲ್ಲ ಒಳಗಡೆ ಬರೀರಿ. ದೆನ್ ನೆಕ್ಸ್ಟ್ ಡೇಗೆ ಹೋದಾಗ ಈ ತರ ಹೋಗ್ತಾ ಇರ್ಬೇಕು. ಓಕೆ, ದೆನ್ ಇದು ನೀವ್ ಏನೇನ್ ಕಲಿತೀರಲ್ಲ ಅದನ್ನೆಲ್ಲ ನೀವು ಇಲ್ಲಿ ಅಪ್ಡೇಟ್ ಮಾಡ್ತೀರಾ. ಬಟ್ ಆಕ್ಚುಯಲ್ ಆಗಿ ನೀವು ಡೆಮೋ ಅಕೌಂಟ್ ಅಲ್ಲಿ ಟ್ರೇಡ್ ತಗೋತಿರಲ್ಲ, ಆರ್ ರಿಯಲ್ ಅಕೌಂಟ್ ಅಲ್ಲಿ ಟ್ರೇಡ್ ತಗೋತೀರಾ, ಎಲ್ಲಾನು ಕೂಡ ರೆಕಾರ್ಡ್ ಮಾಡಿ ಇಟ್ಕೋಬೇಕು, ಬುಕ್ ಅಲ್ಲಿ ಬರ್ದಿಟ್ಕೊಳಕಾಲ. ನೀವು ಸುಮ್ನೆ ಹಿಂಗೆ ಟ್ರೇಡ್ ತಗೊಂಡ್ಬಿಟ್ಟು ಓಕೆ ಮುಗ್ದೋಯ್ತು, ಇಷ್ಟೇ ಮುಗೀತು, ನೆಕ್ಸ್ಟ್ ಡೇಗೆ ಬರ್ತೀರಾ, ಸುಮ್ನೆ ಟ್ರೇಡ್ ತಗೋತೀರಾ, ಹಿಂಗ್ ಮಾಡ್ತಾ ಇರ್ತೀರಾ. ನಿಮ್ ತಪ್ಪುಗಳು ಏನು ಅಂತ ನಿಮಗೆ ಗೊತ್ತಾಗ್ಬೇಕು, ಅವಾಗ್ಲೇ ನೀವು ಕರೆಕ್ಟ್ ಆಗಿ ಪ್ರಾಪರ್ ಟ್ರೇಡರ್ ಆಗೋದು. ನಿಮ್ ತಪ್ಪುಗಳೇ ಗೊತ್ತಾಗ್ಲಿಲ್ಲ ಅಂದ್ರೆ ಎಸ್ಟರ್ಡೇ ಏನ್ ಮಾಡ್ತೀರಾ, ಒಂದು ಟ್ರೇಡ್ ಸೆಟಪ್ ತಗೋತೀರಾ, EMI ಇನ್ಕ್ಲೂಡ್ ಮಾಡಿರ್ತೀರಾ. ನೆಕ್ಸ್ಟ್ ದಿನ EMI ದೂರ ಇರುತ್ತೆ, ಹತ್ರ ಇರುತ್ತೆ, ನೀವು ಅದನ್ನ ನೋಡೋದಕ್ಕೆ ಹೋಗಲ್ಲ. ಓಕೆ, EMI ಹತ್ರ ಇದೆಯಲ್ಲ, ಬಿಡು ಅದೇನು EMI ಅಂತ ಲೆಕ್ಕ ಇಲ್ಲ ಅಂತ ತಗೊಳಕ್ ಹೋಗ್ತೀರಾ ಟ್ರೇಡ್ ನ. ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಈ ತರ ಎಲ್ಲ ನಾನು ಮಿಸ್ಟೇಕ್ ಮಾಡಿದ್ನ ನೀವೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಾಗ. ಸೊ ಲಾಸಸ್ ಇಂದ ನೀವು ಆಚೆ ಬರ್ಬೇಕು ಅಂದ್ರೆ ಡೆಫಿನೆಟ್ಲಿ ಜರ್ನಲಿಂಗ್ ಹೆಲ್ಪ್ ಆಗೋದು. ಓಕೆ, ಎಲ್ಲಾ ಟ್ರೇಡ್ಸ್ ಗಳು ಒಂದ್ಸತಿ ತೆಗ್ದು ನೋಡಿದಾಗ ಇಷ್ಟು ಅಕ್ಯುರೇಟ್ ಆಗಿ ಟ್ರೇಡ್ ಮಾಡ್ತಾ ಇದೆ, ಏನಕ್ಕೆ ಮಾಡ್ತಾ ಇದೆ, ಸೆಟಪ್ಸ್ ಗಳೆಲ್ಲ ನೋಡ್ತೀರಾ. ಓಕೆ, ಈ ರೀಸನ್ ಬರ್ದಿಟ್ಕೋಬೇಕು. ಈಗ ಟ್ರೇಡಿಂಗ್ ಜರ್ನಲ್ ಹೋಗೋಣ. ಓಕೆ, ಟ್ರೇಡಿಂಗ್ ಜರ್ನಲ್ ಗೆ ಇಲ್ಲೊಂದು ಲಿಂಕ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಟ್ರೇಡಿಂಗ್ ಜರ್ನಲ್ ಬರುತ್ತೆ. ಸೊ ಸೇಮ್ ಡೇಟ್. ಓಕೆ, ಸೇಮ್ ಇಲ್ಲಿ ಡೇಟ್ ನ ಕ್ಲಿಕ್ ಮಾಡಿ 18. ಓಕೆ ಅನ್ಕೊಳ್ಳೋಣ. ಕ್ಯಾಪಿಟಲ್ ಇವಾಗ ನಿಮ್ಮ ಹತ್ರ 10,000 ಇತ್ತು ಅನ್ಕೊಳ್ಳಿ, 10,000. ಓಕೆ ಆಗಿದೆ. ಇಲ್ಲಿ ಪೇರ್ ಯಾವುದು, ಲೆಟ್ಸ್ ಸೇ XAUUSD. ಓಕೆ, ಲಾಟ್ ಸೈಜ್ ಎಷ್ಟು, ಮತ್ತೆ ಟೈಪ್ ಯಾವ ಸೈಡ್, ಅಪ್ ಸೈಡ್ ತಗೊಂಡ್ರ ಶಾರ್ಟ್ ಸೈಡ್ ತಗೊಂಡ್ರ ಅಂತ ಸೆಟಪ್, ಯಾವ ಸೆಟಪ್ ಪ್ರಕಾರ ಟ್ರೇಡ್ ಮಾಡಿದೀರಾ, ಕ್ಯಾಮ್ರೆಲ್ಲನ ಫಿಬ್ಬಾ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಎಕ್ಸಿಟ್ ಲಾಜಿಕ್ ಅದು ಬಿಟ್ಟು ಹಾಕಿ, ಅದೇನು ಅದು ರಿಕ್ವೈರ್ಡ್ ಇಲ್ಲ, ನಾನು ಡಿಲೀಟ್ ಮಾಡ್ತೀನಿ ಇದು. ಓಕೆ, ಸೊ ಡಿಲೀಟ್ ಮಾಡಿದ್ದೀನಿ. ನೆಟ್ P&L. ಓಕೆ, ನೆಟ್ P&L ಅವತ್ತಿನ ಡೇದು ಲಾಸ್ ಆಫ್ ಪ್ರಾಫಿಟ್ ಹಾಕ್ಬೇಕು. ಇದು ಹಾಕಿದ್ರೆ ROI ಕ್ಯಾಲ್ಕುಲೇಟ್ ಮಾಡುತ್ತೆ. ರೂಲ್ಸ್ ನ ಫಾಲೋ ಮಾಡಿದೀರಾ, ಎಸ್ ಫಾಲೋ ಮಾಡಿದ್ರೆ ಎಸ್. ರಿಸ್ಕ್ ರಿವಾರ್ಡ್ ಎಷ್ಟು ಇಟ್ಟಿದ್ರಿ, 1:1, 1:2, 1:3. ಚಾರ್ಟ್ ಲಿಂಕ್ ಅಂದ್ರೆ ಟ್ರೇಡ್ ತಗೊಂಡಿರುವಂತ ಚಾರ್ಟ್ ಲಿಂಕ್ ಹಾಕ್ಬೇಕು. ಇಲ್ಲಿ ನೋಡಿ ಟ್ರೇಡಿಂಗ್ ವ್ಯೂದು, ಇವಾಗ ನಾನು ಫಾರ್ ಎಕ್ಸಾಂಪಲ್ ಇದೊಂದು ಟ್ರೇಡ್ ತಗೊಂಡೆ ಅಂತ ಅನ್ಕೊಳ್ಳೋಣ. ಓಕೆ ಓಕೆ, ಇಲ್ಲೊಂದು ಟ್ರೇಡ್ ತಗೊಂಡಿದ್ದೀನಿ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದನ್ನ ಸೇವ್ ಮಾಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಶೇರಿಂಗ್ ನ ಆನ್ ಮಾಡ್ಬೇಕು. ಕಾಪಿ ಲಿಂಕ್ ಅಂತ ಇದೆ, ಕಾಪಿ ಲಿಂಕ್ ಮಾಡಿ ನೋಷನ್ ಅಲ್ಲಿ ಬಂದು ಇಲ್ಲಿ ಎಂಬೆಡ್ ಲಿಂಕ್ ಅಂತ ಇದೆಯಲ್ಲ, ಇಲ್ಲಿ ಬಂದು ನಾನು ಈ ಲಿಂಕ್ ನ ಕ್ಲಿಕ್ ಮಾಡ್ತೀನಿ. ಓಕೆ, ಸೇವ್ ಮಾಡ್ತೀನಿ. ಯಾವತ್ತು ನಾನೊಂದು 10 ವರ್ಷ ಬಿಟ್ಟು ಓಪನ್ ಮಾಡಿದ್ರು ಕೂಡ ಆ ಟ್ರೇಡ್ ನನಗೆ ಓಪನ್ ಆಗುತ್ತೆ, ಇಲ್ಲಿ ತಗೊಂಡಿರುವಂತ ಟ್ರೇಡ್. ಓಕೆ, ಇಲ್ಲಿ ಟ್ರೇಡ್ ತಗೊಂಡಿದ್ದೆ ಅಂತ ಗೊತ್ತಾಗತ್ತೆ. ಎಲ್ಲಾ ರೆಕಾರ್ಡ್ ಇರುತ್ತೆ. ಓಕೆ, ಸೂಪರ್ ಟೂಲ್ ಇದು. ಆಮೇಲೆ ರಿಸಲ್ಟ್, ಪ್ರಾಫಿಟ್ ಆಯ್ತಾ, ವಿನ್ ಆಯ್ತಾ, ಲಾಸ್ ಆಯ್ತಾ, ಅಷ್ಟೇನೆ. ಓಕೆ, ಈ ತರ ಎವ್ರಿ ಡೇ ಜರ್ನಲ್ ಮಾಡ್ಬೇಕು. ಆಮೇಲೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಹೋಗಿ ಇಲ್ಲಿ ಓಪನ್ ಮಾಡಿ. ಓಕೆ, XAUSD ಇದೆಯಲ್ಲ, ಇಲ್ಲೆಲ್ಲ ಓಪನ್ ಆದ್ಮೇಲೆ ಇಲ್ಲಿ ಟ್ರೇಡ್ದು ವಿತ್ ಪಿಕ್ಚರ್ ಲಾಜಿಕ್ ಹಾಕ್ಬೇಕು. ಓಕೆ, ಏನಕ್ಕೆ ನಾನು ಟ್ರೇಡ್ ತಗೊಂಡೆ, ಕ್ಯಾಮ್ರೆಲ್ಲ ಸೆಟಪ್ ಏನಿತ್ತು, R3 ನ ರಿಜೆಕ್ಟ್ ಮಾಡಿತ್ತು, R4 ರಿಜೆಕ್ಟ್ ಮಾಡಿತ್ತು, ನೋಟ್ಸ್ ಬರೀತಿರಲ್ಲ ಅದೇ ತರ ಸೇಮ್ ಇಲ್ಲಿ ನೋಟ್ಸ್ ಬರಿಬೇಕು. ಓಕೆ, ಎಷ್ಟು ಸಿಂಪಲ್ ಆಗಿ ಎಲ್ಲಾನು ಕೂಡ ನಿಮ್ಮ ಹತ್ರನೇ ಇರುತ್ತೆ. ಓಕೆ, ನೋಟ್ಸ್ ಇದ್ರಲ್ಲೇ ಬರೀಬಹುದು. ದೆನ್ ಆಮೇಲೆ ಜರ್ನಲಿಂಗ್, ಯಾವ ಟ್ರೇಡ್ ತಗೊಂಡ್ವಿ, ಎಷ್ಟು ರಿಸ್ಕ್ ರಿವಾರ್ಡ್ ಅಲ್ಲಿ ಟ್ರೇಡ್ ಮಾಡಿದ್ವಿ, ಯಾವ ಸೆಟಪ್ ಅಲ್ಲಿ ಟ್ರೇಡ್ ಮಾಡಿದೀರಾ, ಎಲ್ಲಾನು ನೋಟ್ ಮಾಡ್ಬೋದು ಆ ದಿನಕ್ಕೆ. ಇಲ್ಲಿ ಕ್ಯಾಲೆಂಡರ್ ವ್ಯೂ ಅಂತ ಇದೆ. ಓಕೆ, ಕ್ಯಾಲೆಂಡರ್ ವ್ಯೂ ಅಂತ ಓಪನ್ ಮಾಡಿದ್ರೆ
ಆ ದಿನದ ನೀವು ಕ್ಯಾಲೆಂಡರ್ ಪ್ರಕಾರ ನೋಡ್ಬೋದು ಎಷ್ಟು ಪ್ರಾಫಿಟ್ ಆಗಿತ್ತು ಎಷ್ಟು ಲಾಸ್ ಆಗಿತ್ತು ಎಲ್ಲ ಇಲ್ಲಿ ಬರುತ್ತೆ. ನಾನು ಅಲ್ಲೇನು ಫಿಲ್ ಮಾಡಿಲ್ಲ, ಫಿಲ್ ಮಾಡಿದಾಗ ದೆನ್ 19th ಹೋದಾಗ 19th, 20th ಹೋದಾಗ 20th. ಸೊ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ತಾ ಇದ್ರೆ ಟೇಬಲ್ ಇಲ್ಲಿದೆಯಲ್ಲ, ಟೇಬಲ್ ಕ್ಲಿಕ್ ಮಾಡಿದ್ರೆ ಟೇಬಲ್ ವ್ಯೂ ಇರುತ್ತೆ. ನೀವು ನೆಕ್ಸ್ಟ್ ಡೇ ಮಾಡ್ಬೇಕು ಅಂದ್ರೆ ನ್ಯೂ ಪೇಜ್ ಕ್ಲಿಕ್ ಮಾಡ್ಬೇಕು. ಅದ್ರ ನೆಕ್ಸ್ಟ್ ಡೇ ಹೋಗ್ಬೇಕು ಅಂದ್ರೆ ನ್ಯೂ ಪೇಜ್, ಹಿಂಗೆ ನ್ಯೂ ಪೇಜ್ ಕ್ಲಿಕ್ ಮಾಡ್ಕೊಂಡು ಎಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಚಾರ್ಟ್ ಲಿಂಕ್ ಗಳನ್ನ ಇಡಿ. ಸೊ ದಟ್ ನಿಮ್ಗೆ ಇವಾಗ ಏನಾದ್ರು ಡೌಟ್ ಬಂತು ಆ ಟ್ರೇಡ್ ಅಲ್ಲಿ ಅಂದ್ರೆ ನನ್ಗೆ ಇದನ್ನ ನೀವು ಇಲ್ಲಿ ಶೇರ್ ಅಂತ ಇದೆ ನೋಡಿ, ಮಧ್ಯ ಇಲ್ಲಿ ಶೇರ್ ಅಂತ ಇರುತ್ತೆ. ಇಲ್ಲಿ ನೀವು ಶೇರ್ ಮಾಡ್ಬಿಟ್ರೆ ನನ್ಗೆ ಎನಿವನ್ ವಿತ್ ಲಿಂಕ್ ಆರ್ ಎನಿವನ್ ರಿಸ್ಟ್ರಿಕ್ಟೆಡ್, ನನ್ಗೆ ಒಬ್ಬಂಗೆ ಮಾಡ್ಬೇಕು ಅಂದ್ರೆ ಓನ್ಲಿ ಪೀಪಲ್ ಇನ್ವೈಟೆಡ್ ಮಾಡಿದ್ರೆ ನನ್ಗೆ ಆಕ್ಸೆಸ್ ಸಿಗುತ್ತೆ. ನಾನು ನೋಡ್ಬಿಟ್ಟು ಹೇಳ್ಬೋದು. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸೋದ್ ರಿಕ್ವೈರ್ಡ್ ಇರೋದಿಲ್ಲ. ಈ ತರ ಪ್ರಾಪರ್ ಡಿಸಿಪ್ಲಿನ್ ಆಗಿ ಎಲ್ಲಾನು ನೋಟ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀವಿ, ಸ್ಟಡಿ ಟ್ರ್ಯಾಕರ್ಸ್ ಅಲ್ಲಿ ಎಲ್ಲಾನು ಕೂಡ ಸ್ಟಡಿ ಮಾಡೋದು, ಏನೇನು ಕಲಿತಾ ಇದೀವಿ ಅನ್ನೋದನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಎವ್ರಿ ಡೇ, ಈಚ್ ಅಂಡ್ ಎವ್ರಿ ಡೇ ನಿಮ್ಗೆ ಗೊತ್ತಾಗುತ್ತೆ ನೀವು ಡಿಸಿಪ್ಲಿನ್ ಆಗಿದ್ದೀರಾ ಇಲ್ವಾ ಅಂತ. ನಾನು ಏನೇನ್ ಹೇಳ್ಕೊಡ್ತೀನಿ ಕಾನ್ಸೆಪ್ಟ್ ಎವ್ರಿ ಡೇ ನೋಟ್ಸ್ ಇರ್ಬೇಕು ಇಲ್ಲಿ. ಓಕೆ, ಸೊ August 20th ಏನ್ ಕಲ್ತ್ರಿ. ಓಕೆ, ಸೊ ಇಲ್ಲಿ ಓಪನ್ ಅಂತ ಇರುತ್ತೆ ನೋಡಿ, ಇದನ್ನ ಓಪನ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲೆಲ್ಲಾನು ಕೂಡ ನಿಮ್ಮ ಡೀಟೇಲ್ಸ್ ನ ಹಾಕ್ಬೋದು, ಅಂದ್ರೆ ಏನೇನ್ ಕಲ್ತ್ರಿ ಎಲ್ಲಾನು ಕೂಡ. ಓಕೆ, ನೆಕ್ಸ್ಟ್ ಲೆವೆಲ್ 2, ಎಷ್ಟು ಇಂಜಿನಿಯರ್ಸ್ ಗಳಿಗೂ ಈ ಟೂಲ್ ಗೊತ್ತಿಲ್ಲ. ಸೊ ನೀವೆಲ್ಲ ಕಲಿತಾ ಇದ್ದೀರಾ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ನೀವು ಎಷ್ಟು ಇಂಪ್ರೂವ್ ಆಗ್ಬೋದು ಲೈಫ್ ಅಲ್ಲಿ ಅಂತ. ಓಕೆ, ಗೊತ್ತಾಯ್ತಾ. ಸೊ ಹೆಂಗ್ ಮಾಡ್ಬೇಕು ಅಂತ. ಸೊ ಡೈಲಿ ಸ್ಟಡಿ ಟ್ರ್ಯಾಕರ್ ಅಲ್ಲಿ ಟ್ರೇಡಿಂಗ್ ಜರ್ನಿ ಅಂತ ಇದೆಯಲ್ಲ, ಇಲ್ಲಿ ಏನೇನ್ ಕಲಿತೀರಾ ವಿತ್ ಡೇಟ್ ಹಾಕ್ಬೇಕು. ರೋಡ್ ಮ್ಯಾಪ್ ಲಿಂಕ್ ನಾನು ಓಕೆ, ಸೊ ರೋಡ್ ಮ್ಯಾಪ್ ಅಪ್ಲೋಡ್ ಚೂಸ್ ಫೈಲ್. ಓಕೆ, ರೋಡ್ ಮ್ಯಾಪ್ ಅನ್ನ ಹಾಕಿ ನಾನು ಸೇವ್ ಮಾಡಿ ಕೊಡ್ತೀನಿ. ಓಕೆ, ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ರೋಡ್ ಮ್ಯಾಪ್ ನಿಮ್ ಇದ್ರಲ್ಲೇ ಇರುತ್ತೆ. ಇಲ್ಲ ಅಂದ್ರೆ ನೀವೇ ಹಾಕೋಬಹುದು. ಓಕೆ, ನೀವೇ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಫೈಲ್ ಅಂತ ಬರುತ್ತೆ, ನೀವೇ ಹಾಕೋಬಹುದು. ಆಮೇಲೆ ಏನ್ ಚಾಪ್ಟರ್ಸ್ ಓದ್ತಾ ಇದ್ದೀರಾ ಟೈಪ್ ಮಾಡಿ ಅದ್ರ ಒಳಗಡೆ ಎಲ್ಲ ಆಡಿ. ಆಮೇಲೆ ನೀವು ಟ್ರೇಡಿಂಗ್ ಜರ್ನಲ್, ಎವ್ರಿ ಡೇ ಟ್ರೇಡ್ ತಗೊಳ್ಳೋದನ್ನ ಜರ್ನಲ್ ಮಾಡ್ಬೇಕು. ಎಷ್ಟು ಪ್ರಾಫಿಟ್ ಆಯ್ತು, ಎಷ್ಟು ಲಾಸ್ ಆಯ್ತು, ಈಚ್ ಅಂಡ್ ಎವ್ರಿ ಡೇ ಈ ಟ್ರೇಡಿಂಗ್ ಜರ್ನಲ್ ಒಳಗಡೆ ಇಡಬೇಕು. ಓಕೆ, ಸೊ ಎಷ್ಟೋ ಜನ ಕೇಳ್ತಾ ಇದ್ದಿದ್ದು ಬ್ರೋ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ. ಸಿ, ಟ್ರೇಡಿಂಗ್ ವ್ಯೂ ಅಲ್ಲೇನೆ ಕೂಡ ಪೇಪರ್ ಟ್ರೇಡಿಂಗ್ ಅಂತಾನೆ ಇದೆ. ಓಕೆ, ಸೊ ನೀವು ಪೇಪರ್ ಟ್ರೇಡಿಂಗ್ ಅನ್ನೇ ಮಾಡ್ಬೋದು. ಓಕೆ, ಸಿ ಇಲ್ಲಿದೆ ನೋಡಿ, ಎಲ್ಲಿ ಅದು ಪೇಪರ್ ಟ್ರೇಡಿಂಗ್. ಸೊ ಟ್ರೇಡಿಂಗ್ ಪ್ಯಾನಲ್ ಅಂತ ಇದೆ ಅಲ್ಲ, ಕ್ಲಿಕ್ ಮಾಡಿ ಕೆಳಗಡೆ ನೋಡಿ, ಇಲ್ಲಿ ಟ್ರೇಡಿಂಗ್ ಪ್ಯಾನಲ್ ಅಂತ ಇರುತ್ತೆ. ಸೊ ಇಲ್ಲಿ ಪೇಪರ್ ಟ್ರೇಡಿಂಗ್ ಅಂತ ಇರುತ್ತೆ. ಪೇಪರ್ ಟ್ರೇಡಿಂಗ್ ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ನೀವು ಇಲ್ಲಿ ಪೇಪರ್ ಟ್ರೇಡ್ ಮಾಡ್ಬೋದು. ಲೆಟ್ಸ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಬೈ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಪ್ಲಸ್ ಇದೆಯಲ್ಲ, ಇಲ್ಲಿ ಪ್ಲಸ್ ಕಾಣಿಸ್ತಾ ಇದೆಯಲ್ಲ, ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಬೈ 100 ಲಾಟ ಎಷ್ಟು ಸಿ ಬೈ ಮಾಡಿದ್ರಿ. ಓಕೆ, ಲಿಮಿಟ್ ಅಲ್ಲಿ ಇಟ್ಟಿದ್ದೀನಿ. ಮಾರ್ಕೆಟ್ ಅಲ್ಲಿ ಮಾಡ್ಬೇಕು ಅಂದ್ರೆ ಬೈ ಲಿಮಿಟ್ ಅಂತ ಇದೆ, ಆಡ್ ಆರ್ಡರ್. ಓಕೆ, ಸಿ ಆಡ್ ಆರ್ಡರ್ ಅಂತ ಬರೆದ್ರೆ ಎಷ್ಟು ಲಾಟ್ ಬೇಕು, 10 ಲಾಟ. ಸೊ ಲಿಮಿಟ್ ಮಾರ್ಕೆಟ್ ಎಷ್ಟಿದೆ ನೋಡಿ, ಗಾಟ್ ಇಟ್, ಬೈ ಮಾರ್ಕೆಟ್, ಸೆಂಡ್ ಆರ್ಡರ್. ಓಕೆ, ಸಿಂಪಲ್ ಬೈ ಆಯ್ತು. ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಪೇಪರ್ ಟ್ರೇಡ್ ಮಾಡ್ಬೋದು, ಟ್ರೇಡಿಂಗ್ ಅಲ್ಲೇ ಮಾಡ್ಬೋದು. XNS ಡೆಮೋ ಅಕೌಂಟ್ ಏನ್ ರಿಕ್ವೈರ್ಡ್ ಇಲ್ಲ, ಇಲ್ಲೇ ಮಾಡ್ಬೋದು. ಪ್ರಾಕ್ಟೀಸ್ ಹೇಗ್ ಮಾಡ್ಬೋದು ಅಂದ್ರೆ, ಸೊ ಇಲ್ಲಿ ನೀವು ಸೆಟಪ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿ 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 ಇದನ್ನೆಲ್ಲಾನು ಕೂಡ ಈ ಜರ್ನಲ್ ಅಲ್ಲಿ ತಂದು ನೋಟ್ ಮಾಡ್ಬೇಕು, ಈ ಟ್ರೇಡಿಂಗ್ ಜರ್ನಲ್ ಅಲ್ಲಿ. ಓಕೆ, ಈ ಟ್ರೇಡ್ ತಗೊಂಡೆ, ಇಷ್ಟು ಪ್ರಾಫಿಟ್ ಮಾಡಿದೆ, ಡೆಮೋ ಆದ್ರೂ ಪರವಾಗಿಲ್ಲ, ರಿಯಲ್ ಆದ್ರೂ ಪರವಾಗಿಲ್ಲ, ನೋ ವರೀಸ್. ಎಂಡ್ ಟು ಎಂಡ್ ಎಲ್ಲಾನು ಆದ್ಮೇಲೆ ಅಲ್ಲಿ ಇಡ್ತಿರಲ್ಲ, ರಿಯಲ್ ಮನಿಗೆ ಹೋದಾಗ ನೀವು ಇದನ್ನೆಲ್ಲ ನೋಡಿದಾಗ ಕಾನ್ಫಿಡೆನ್ಸ್ ಬರುತ್ತೆ. ಇಷ್ಟು ಚೆನ್ನಾಗಿ ಮಾಡಿದೀನ ಪ್ರಾಫಿಟ್ಸ್ ಗಳು, ಇಷ್ಟು ಅಕ್ಯುರೇಸಿಯಲ್ಲಿ ಟ್ರೇಡ್ ಮಾಡಿದೀನ. ಓಕೆ, ಈ ಸೆಟಪ್ಸ್ ಗಳನ್ನೇ ಟ್ರೇಡ್ ಮಾಡ್ಬೇಕು. ಜಾಸ್ತಿ ಸೆಟಪ್ಸ್ ಅಲ್ಲಿ ನೀವು ಯಾವ್ದ್ರಲ್ಲಿ ಪ್ರಾಫಿಟ್ ಮಾಡಿದೀರಾ ನೋಡಿ, ಕ್ಯಾಮ್ರಾ ಫಿಬ್, ಕ್ಯಾಮ್ರಾ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಯೂಸ್ ಮಾಡಿ, ಫಿಬ್ಬಲ್ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಯೂಸ್ ಮಾಡಿ, ಎರಡು ಈಕ್ವಲ್ ಇತ್ತು ಅಂದ್ರೆ ಎರಡನ್ನು ಯೂಸ್ ಮಾಡಿ. ಸಿಂಪಲ್, ಎಲ್ಲ ರೆಕಾರ್ಡ್ ಇರುತ್ತೆ. ಬುಕ್ ಪೆನ್ ನಿಮಗೆ ರಿಕ್ವೈರ್ಡೇ ಇಲ್ಲ, ಎಲ್ಲ ನಿಮ್ ಅಂಡರ್ ಅಲ್ಲೇ ಇರುತ್ತೆ, ನಿಮ್ ಕೈಯಲ್ಲೇ ಇದೆ ನೋಡಿ. ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು. ಏನು ಗೊತ್ತಾಗ್ಲಿಲ್ಲ ಅಂದ್ರೆ AI ಇರುತ್ತೆ. ಈ ಒಂದು ನೋಷನ್ ಟೆಂಪ್ಲೇಟ್ ಲಿಂಕ್ ನಾನು ಬಯೋದಲ್ಲಿ ಇಟ್ಟಿರ್ತೀನಿ, ಅದು ಸಾರಿ ಡಿಸ್ಕ್ರಿಪ್ಷನ್ ಅಲ್ಲಿ ಇಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನೋಷನ್ ವೆಬ್ಸೈಟ್ ಗೆ ತಗೊಂಡು ಹೋಗುತ್ತೆ. ಸೈನ್ ಇನ್ ಆಗಿದ ತಕ್ಷಣ ಇದು ಬರುತ್ತೆ, ಟ್ರೇಡಿಂಗ್ ಜರ್ನಲ್ ಅಂತ ಬರುತ್ತೆ. ಟ್ರೇಡಿಂಗ್ ಜರ್ನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಬರುತ್ತೆ. ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ಹೋಗಿ ಟ್ರೇಡಿಂಗ್ ಜರ್ನಲ್ ಅಂದ್ರೆ ಇದು. ಓಕೆ, ಇದು ಎಲ್ಲಾರ್ಗು ಗೊತ್ತಿರಬೇಕು. ಓಕೆ, ಬಿಗಿನರ್ ಆಗ್ಲಿ ಯಾರೇ ಆಗಿರ್ಲಿ, ಫಸ್ಟ್ ಈ ವೆಬ್ಸೈಟ್ ಅಂದ್ರೆ ಈ ಒಂದು ಅಪ್ಲಿಕೇಶನ್ ನ ಯೂಸ್ ಮಾಡೋದ್ ಕಲೀರಿ. ಎಂಡ್ ಟು ಎಂಡ್ ಕಂಪ್ಲೀಟ್ ಆಗಿ ಯೂಸ್ ಮಾಡಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಇನ್ಮೇಲೆ ನೋಟ್ಸ್ ಗಳೆಲ್ಲಾನು ಕೂಡ ಇಲ್ಲೇ ಇರ್ಬೇಕು, ಟ್ರೇಡ್ ಗಳನ್ನ ಜರ್ನಲ್ ಮಾಡೋದು ಇಲ್ಲೇ ಇರ್ಬೇಕು. ನಿಮ್ ಕೈಯಲ್ಲಿ ಇದೆಲ್ಲ ಫಾಲೋ ಮಾಡಕ್ ಆಗಲ್ಲ ಅಂದ್ರೆ ಟ್ರೇಡಿಂಗ್ ನಿಮಗೆಲ್ಲ ಬಿಟ್ಬಿಡಿ. ದಯವಿಟ್ಟು ಬೇರೆ ಏನಾದ್ರು ಮಾಡೋದಕ್ಕೆ ಹೋಗಿ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಓಕೆ, ಈ ತರ ಡಿಸಿಪ್ಲಿನ್ ಆಗಿರಿ. ಯಾವ್ದಾದ್ರು ಒಬ್ಬ ಟ್ರೇಡರ್ ಯಾರು ಹೇಳ್ಕೊಟ್ಟಿದ್ದಾನೆ ಈ ತರ ಮಾಡ್ಬೇಕು ಅಂತ, ಹೇಳ್ಕೊಡಲ್ಲ. ಯಾಕಂದ್ರೆ ಅವ್ರುಗಳು ಇದನ್ನೆಲ್ಲ ರಿಸರ್ಚ್ ಮಾಡಕ್ಕೂ ಹೋಗೋದಿಲ್ಲ. ಸೊ ಪ್ರಾಪರ್ ಆಗಿ ಯೂಸ್ ಮಾಡೋದ್ ಕಲೀರಿ. ನೆಕ್ಸ್ಟ್ ಲೆವೆಲ್ ಆಗಿ ಯೂಸ್ ಮಾಡ್ಬೇಕು. ಏನೇ ಡೌಟ್ ಬಂದ್ರು ಕಮೆಂಟ್ ಮಾಡಿ. ಬಾಯ್ ಬಾಯ್.